ಅದ್ರ ಜೊತೆಗೆ ಅಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಅವ್ರ ಜೊತೆಗೆ ಮಾತನಾಡುವಂತ ಕೆಲವರು ಹೇಳ್ತಾ ಇದ್ರು. ಅಂದ್ರೆ ಅವರೆಲ್ಲರಿಗೂ ಒಂದು ಧನ್ಯತಾ ಭಾವ ಇದೆ. ಇಂಥದ್ದೊಂದು ಕ್ಷಣಕ್ಕೆ ನಾವು ಸಾಕ್ಷಿ ಆದ್ವಲ್ಲ. Invited me and my wife to attend this very precious, sacred program. The event that is going to be take place in Ayodhya today is a historic one, and we have got firm belief in Rama, what Purushottam we call. And I must also express my sincere thanks to the Honorable Prime Minister Modi ji. He is going to perform the sacred duty to have the puja of Ram Lalla, and his work for 11 days is very precious. And I don't think nobody will do. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. That type of performance before installing Ram Lalla. So many of opposition leaders and today he is going to have the final puja of Ram Lalla. It is one of the God-given opportunity for the Honorable Prime Minister Modi. It is not going to come for all. He has got that blessings of Lord Vishnu and Lord Shiva in his past life. I must say it is one of the greatest events in the life of Modi. So many of opposition leaders also get the invitation, but they didn't come, sir. Opposition leader, they didn't come here, sir, after getting invitation. Who? Many of the opposition leaders, sir, India bloc leaders. No, I'm sorry for that. I think in this case, what the stand they have taken, I don't think it is going to be a proper decision. It is left to them. I don't want to say much against those people who have taken decision to not to attend this program. Today you are happy, sir? I am supremely happy. I am happy. When I am saying the Honorable Prime Minister is going to perform the puja, I am supremely happy. Thank you very much. ಮಾಜಿ ಪ್ರಧಾನಿಗಳು ಎಚ್.ಡಿ. ದೇವೇಗೌಡರು, ನಿಮಗೆ ಗಮನಕ್ಕಿರಲಿ, ದೇವೇಗೌಡರು ಹಾಗೆ ಅವರ ಕುಟುಂಬ ಎಂಥ ದೈವಿ ಭಕ್ತರು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಹತ್ತತ್ರ 90 ವರ್ಷ ವಯಸ್ಸು, 15ರಿಂದ 16 ಸೆಲ್ಸಿಯಸ್ ಅಷ್ಟು ಈಗ ಅಲ್ಲಿ ಟೆಂಪರೇಚರ್ ಇರುವಂಥದ್ದು. ಎಲ್.ಕೆ. ಅಡ್ವಾಣಿ ಅಂತ ನಾಯಕರುಗಳು ಕೂಡ ಅಲ್ಲಿ ಚಳಿಯ ಕಾರಣಕ್ಕಾಗಿ ಇವತ್ತು ಬರೋದಕ್ಕೆ ಅವರು ಅಂದರೆ ಬೇಡ, ಅವರ ಆರೋಗ್ಯದ ಕಾಳಜಿ ಇದೆ. ಬಟ್ ದೇವೇಗೌಡರು ಈ ಚಳಿಯಲ್ಲೂ ಕೂಡ ಅಲ್ಲಿ ಹೋಗಿ ಇವತ್ತಿನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ 90 ವರ್ಷ ಪ್ರಾಯ ಅಷ್ಟೊಂದು ಖುಷಿಲಿ ಭಾಗಿಯಾಗಿದ್ದಾರೆ ನೋಡಿ. ಆಮೇಲೆ ಅವರು ಇನ್ನೊಂದು ವಿಚಾರವನ್ನು ಹೇಳಿದ್ರು, ಬಹುಶಃ ಅಪೋಸಿಷನ್ಸ್ ಈ ಥರ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಇದೆಯಲ್ಲ, ಅದು ಒಳ್ಳೆ ನಿರ್ಧಾರ ಅಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದ್ರು. ಯಾಕಂತಂದರೆ ಆಮೇಲೆ ಪ್ರಧಾನಿ ವಿಚಾರವನ್ನು ಅವ್ರು ಹೇಳಿದ್ರು. ಪ್ರಧಾನಿ ವಿಚಾರ ಅಂದರೆ ಪ್ರಧಾನಿಗೆ ಬಹುಶಃ ಇದು ದೇವರೇ ಕೊಟ್ಟಿರುವಂಥದ್ದು ಒಂದು ಅನುಗ್ರಹ ಅನ್ನುವಂಥದ್ದನ್ನು ಹೇಳಿದ್ರು. ಆಮೇಲೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಅವರು ಮಾಡೋಕೆ ಹೊರಡ್ತಾ ಇದ್ದಾರಲ್ಲ, ಇದು ಅವರ ಲೈಫ್ ಟೈಮ್ನಲ್ಲಿ ಅವರು ಆಯೋಜನೆ ಮಾಡ್ತಾ ಇರುವಂಥದ್ದು ಒಂದು ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳಿದ್ರು. ಅಂದರೆ ಪ್ರಧಾನಿಯ ಈ ರಾಮ ಮಂದಿರದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡಿದ್ದಂಥ ಎಫರ್ಟ್ಸ್ ಅದನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ದೇವೇಗೌಡರು. ಅದರ ಜೊತೆಗೇನೆ 11 ದಿನಗಳ ಅವರ ಕಠಿಣ ವ್ರತದ ಬಗ್ಗೆಯೂ ಕೂಡ ಮಾತಾಡಿದರು. ಯಾಕಂದ್ರೆ ಯಾರು ಕೂಡ ಅಂತಹ ಕಠಿಣ ವ್ರತ ನಿಯಮಾವಳಿಗಳನ್ನ ಪಾಲನೆ ಮಾಡುವುದಿಲ್ಲ. ಆದ್ರೆ ಪ್ರಧಾನಿಯವರು ಶ್ರದ್ಧಾ ಭಕ್ತಿಯಿಂದ ಅದೆಲ್ಲವನ್ನ ಕೂಡ ಪೂರೈಸಿದ್ದಾರೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿರುತ್ತೆ.